ಹೆಗ್ಗಡ ದೇವನಕೋಟೆ ತಾಲೂಕಿನಲ್ಲಿರುವಂತಹ ಹುಣಸೂರು ಮತ್ತು ಬೇಗೂರು ನಡುವಿನ ರಸ್ತೆ ತುಂಬಾ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರಿಗೆ ಮತ್ತು ವಾಹನ ಸವಾರರಿಗೆ ವಾಹನವನ್ನ ಚಲಾಯಿಸಲು ತುಂಬಾ ತೊಂದರೆಯನ್ನ ಉಂಟು ಮಾಡುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿಯನ್ನ ಮಾಡದೆ ಸುಮ್ಮನೆ ಕೂತಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ಮನೆ ಮಾಡಿದೆ. ಹೆಗ್ಗಡ ದೇವನಕೋಟೆ ತಾಲೂಕು HB ರೋಡ್ ಬಹಳವಾಗಿ ಹದಗೆಟ್ಟಿದ್ದು ಜನಸಾಮಾನ್ಯರಿಗೆ ವಾಹನ ಸವಾರರಿಗೆ ವಾಹನ ಚಲಾಯಿಸಲು ತುಂಬಾ ತೊಂದರೆ ಉಂಟಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆ ರಸ್ತೆ ದುರಸ್ತಿ ಮಾಡದೆ ಸುಮ್ಮನೆ ಕೂತಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಜಾಭವನ ಜೊತೆ ಮಾತನಾಡಿದ ವಾಹನ ಸವಾರರು ತುಂಬಾ ದಿನಗಳಿಂದ ರಸ್ತೆ ಗುಂಡಿ ಬಿದ್ದಿದ್ದು ಶಾಲಾ ಕಾಲೇಜು ಮಕ್ಕಳು ರೈತರು ಸಾರ್ವಜನಿಕರು ದಿನನಿತ್ಯ ಇದೇ ರಸ್ತೆಯಲ್ಲಿ ಕಾಲ್ನಡಿಗೆ ಮತ್ತು ವಾಹನ ಚಲಾಯಿಸುತ್ತಿದ್ದೇವೆ. ನಮಗೆ ಪ್ರಾಣಭೀತಿ ಉಂಟಾಗಿದೆ. ಗುಂಡಿಗಳು ತುಂಬಾ ಆಗಿರುವ ಕಾರಣ ವಾಹನಗಳು ತಪ್ಪಿ ಬೀಳುವ ಪರಿಸ್ಥಿತಿ ಉಂಟಾಗಿದೆ. ವಾಹನ ಸವಾರರಿಗೆ ಹಾಗೂ ರಸ್ತೆ ಓಕಾರರಿಗೆ ಸಹ ಅಪಘಾತವಾಗಿದೆ. ಅದು ಮಾತ್ರವಲ್ಲದೆ ರಸ್ತೆ ದುರಸ್ತಿ ಮಾಡಲು ತುಂಬಾ ದಿನಗಳ ಹಿಂದೆಯೇ ಕಲ್ಲುಗಳನ್ನು ಮಾತ್ರ ತಂದು ಹಾಕಿದ್ದು ಇದುವರೆಗೂ ಸಹ ಯಾವುದೇ ದುರಸ್ತಿ ಮಾಡಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಕೋಟೆ, NKS TV4. ಆಗಿದೆ. ಯಾರಿಗೂ ನಮ್ಮ ಟೌನ್ ಪಂಚಾಯತಿಗಳಲ್ಲಿ ಮತ್ತು ರೋಡ್ BW ಅವರಿಗೆ ಮನುಷ್ಯತ್ವ ಇಲ್ವಾ? ನಾವು ಸ್ಕೂಲ್ ಮಕ್ಕಳು ಕರ್ಕೊಳ್ತೀವಿ, ಏನೋ ಕರ್ಕೊಳ್ತೀವಿ, ತುಂಬಾ ಆಕ್ಸಿಡೆಂಟ್ ಆಗಿದೆ. ದಯವಿಟ್ಟು ಕೈ ಮುಗಿದು ಕರ್ಕೊಳ್ತೀವಿ, ಆದಷ್ಟು ಬೇಗ ರೆಡಿ ಮಾಡ್ತೀವಿ ಅಷ್ಟೇ ಕೇಳ್ಕೊತಾರೆ. ನಾನು ಯಾವಾಗಿಂದ ಹಿಂಗೆ ರೋಡ್ ಒಂದು 4-5 ವರ್ಷಗಳಿಂದ 5 ವರ್ಷಗಳಿಂದ ಹಿಂಗೆ ಆಗಿದೆ ರೋಡ್ಗಳು. ಇದು ಏನು ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ತುಂಬ ಆಕ್ಸಿಡೆಂಟ್ ಇದೆ. ಅದು ನೋಡಿ ಬರೀಲಿ ಆ ಕಲ್ಲು ಸುತ್ತೂರ್ದು ತುಂಬ ದಿನ ಆಗಿದೆ, ಕಲ್ಲು ಹಾಕಿಲ್ಲ ನೋಡಿ. ಬೈಕ್ವರ್ಗು ಬೆಳೆಸಿ ನೋಡಿ, ಆ ಗುಡ್ಡ ಬಿದ್ದು 15 ದಿವಸ ಆಗಿದೆ, ಇನ್ನೂ ಹಾಕಿಲ್ಲ. ಆದಷ್ಟು ಬೇಗ ಕೈ ಮುಗಿತಿದ್ದೀನಿ, ದಯವಿಟ್ಟು ಬೇಗ ರೆಡಿ ಮಾಡ್ಕೊಡಿ ಆಯ್ತಾ? ನೀವು ಇಲ್ಲಿ ಸ್ಥಳೀಕರ ಟೌನವ್ರೆ ಮಕ್ಕಳು ಸ್ಕೂಟರ್ ಕೊಡಿಯವರು ಆದರೂ ಏನು ರೆಡಿ ಮಾಡ್ತಾ ಇಲ್ಲ ರೋಡ್? ರೆಡಿ ಮಾಡ್ತಾನೆ ಇಲ್ಲಿ. ತುಂಬ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೆಂಟ್ ಆಗಿದೆ. ನಾನು ಕಣ್ಣಲ್ಲಿ ನೋಡಿದ್ದೀನಿ ಆಕ್ಸಿಡೆಂಟ್ ಆಗಿರೋದು.